ಉತ್ತರ ಕರ್ನಾಟಕದ ಸ್ಪೆಷಲ್ ರೆಸಿಪಿ ಶೇಂಗಾ ಚಟ್ನಿ, ಅಗಸಿ ಚಟ್ನಿ. ಸಿಂಪಲ್ ಆಗಿರೋ ಇದು ಶೇಂಗಾ ಚಟ್ನಿ ಮತ್ತು ಅಗಸಿ ಚಟ್ನಿ. ಅಗಸಿ ಚಟ್ನಿ, ಶೇಂಗಾ ಚಟ್ನಿ ಮಾಡೋಕೆ ಸಿಂಪಲ್ ಆಗಿರೋ ಟ್ರಿಕ್ಸ್ ಅನ್ನ ನಾನು ಇವತ್ತು ನಿಮಗೆ ಹೇಳ್ಕೊಡ್ತೀನಂತ. ಎಲ್ಲರಿಗೂ ನಮಸ್ಕಾರ, ನಾನು ಶೋಭಾ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತು ನಾನು ನಿಮ್ಮ ಜೊತೆ ಶೇಂಗಾ ಚಟ್ನಿ ಮತ್ತು ಅಗಸಿ ಚಟ್ನಿ ನಾವು ಹೆಂಗೆ ಮಾಡ್ತೀವಿ ನಿಮ್ಮ ಜೊತೆ ಶೇರ್ ಮಾಡ್ಕೋತೀನಂತ. ಶೇಂಗಾ ಚಟ್ನಿ ರೊಟ್ಟಿ ಜೊತೆ, ಚಪಾತಿ ಜೊತೆ, ಕಟ್ಟಿ ರೊಟ್ಟಿ ಜೊತೆ, ಸಜ್ಜಿ ರೊಟ್ಟಿ ಜೊತೆ ಮೊಸರು ಹಾಕೊಂಡು ತಿಂದ್ರೆ ಬೇರೆ ಏನು ಬೇಕಾಗುದಿಲ್ಲ. ಮತ್ತು ಬಿಸಿ ಅನ್ನ, ತುಪ್ಪ, ಶೇಂಗಾ ಚಟ್ನಿ ಅಂತೂ ಉಪ್ಪಿನಕಾಯಿ ಹಾಕೊಂಡ್ಬಿಟ್ರೆ ಟೇಸ್ಟ್ ಹೇಳಬೇಡ್ರಿ ನೀವು, ಅಷ್ಟು ಚಲೋ ಅನಿಸ್ತೈತಿ. ಅಗಸಿ ಚಟ್ನಿ ಒಮೆಗಾ 3 ಇರ್ತೈತಿ ಅದ್ರೊಳಗೆ. ಹಿಂಗಾಗಿ ಅಗಸಿ ಚಟ್ನಿ ನಮ್ಗೆ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು. ಅಗಸಿ ಚಟ್ನಿ ನಾವು ಸಣ್ಣವರಿದ್ದಾಗಿಂದ ತಿನ್ಕೊಂತ ಬಂದೀವಿ. ನಮ್ಮ ಮನೆಯೊಳಗೆ ನಮ್ಮ ಅಜ್ಜಿ ಕಾಲದಿಂದ ಯಾವಾಗ್ಲೂ ಮಾಡ್ಕೊಂತ ಅದೀವಿ ಮನೆಯೊಳಗೆ. ಶೇಂಗಾ ಚಟ್ನಿ, ಅಗಸಿ ಚಟ್ನಿ ಒಂದಿದ್ರೆ ನಮ್ಗೆ ಊಟ ಕಂಪ್ಲೀಟ್. ರೊಟ್ಟಿ ಜೊತೆ ಅದು ಮೊಸರು, ಶೇಂಗಾ ಚಟ್ನಿ, ಅಗಸಿ ಚಟ್ನಿ ಇದ್ರೆ ಬೇರೆ ಏನು ಬೇಕಾಗುದೇ ಇಲ್ಲ ನಮಗೆ ಪಲ್ಯ. ಅಷ್ಟ ನಮಗೆ ಅದು ಪ್ರೀತಿ ಆಹಾರ ಆಗೈತಿ ಉತ್ತರ ಕರ್ನಾಟಕಕ್ಕೆ. ಬರ್ರಿ ಈಗ ಶುರು ಮಾಡೋಣಂತ. ಅಗಸಿ ಚಟ್ನಿ ಮತ್ತು ಶೇಂಗಾ ಚಟ್ನಿ ಹೇಗೆ ಮಾಡೋದು ಅಂತ ಹೇಳ್ಕೊಡ್ತೀನಿ. ನಾನಿಲ್ಲಿ ಅರ್ಧ kg ಶೇಂಗಾ ತಗೊಂಡಿನಿ. ಹಸಿ ಶೇಂಗಾ ಇವು. ಈ ಶೇಂಗಾ ಚಟ್ನಿ ಮಾಡೋಕೆ ಹಸಿ ಶೇಂಗಾ ಚಲೋ ಆಗ್ತಾವು. ಚಂದಾಗ ಕೆಂಪಗ ಆಗೋ ತನಕ ಇವನ್ನ ಹುರ್ಕೋಬೇಕು. ನೀವು ಬೇಕಾದ್ರೆ ಕಡಿಮೆ ತಗೋಬಹುದು. ನಮಗೊಂದು ಸ್ವಲ್ಪ ಜಾಸ್ತಿ ಹತ್ತೈತಿ ಶೇಂಗಾ ಚಟ್ನಿ, ಅಗಸಿ ಚಟ್ನಿ. ಬಿಜಾಪುರ, ಬಾಗಲಕೋಟೆ ಸೈಡ್ ನಾವು ಚಟ್ನಿ ಅನ್ನೋದಕ್ಕಿಂತಲೂ ಶೇಂಗಾ ಹಿಂಡಿ, ಅಗಸಿ ಹಿಂಡಿ ಅಂತೀವಿ. ನಿಮ್ಮ ಸೈಡ್ ನೀವು ಯಾವ ಥರ ಅಂತೀರಿ, ಏನು ಅಂತೀರಿ ಕಮೆಂಟ್ ಮಾಡಿ ತಿಳಿಸ್ರಿ. ಸ್ಟೋವನ್ನು ಮೀಡಿಯಂ ಫ್ಲೇಮ್ದಾಗ ಇಟ್ಕೊಂಡು ಹುರಿಬೇಕು. ಹೈ ಸ್ಪೀಡ್ ಇಟ್ಟು ಹುರಿದ್ವಿ ಅಂದ್ರೆ ಅದು ಬೇಗ ಬೇಗ ಹೊತ್ತಕ್ಕೆ ಚಲೋ ಆಗ್ತೈತಿ, ಒಳಗೆ ಹಸಿ ಹಸಿ ಉಳಿತೈತಿ. ಅದಕ್ಕೆ ನಾವು ಮೀಡಿಯಂ ಫ್ಲೇಮ್ ಒಳಗೆ ಇಟ್ಕೊಂಡು ಹುರಿಬೇಕು ಚಂದಾಗ. ಅವಾಗ ಚಟ್ನಿ ಟೇಸ್ಟ್ ಬರೋದು. ಇಲ್ಲಾಂದ್ರೆ ಹಸಕ್ ಹಸಕ್ ಆಗ್ತೈತಿ ಸರಿಯಾಗಿ ಹುರಿಲಿಲ್ಲ ಅಂದ್ರೆ. ಗ್ಯಾಸ್ ಜೋರು ಇಟ್ಟು ಹುರಿದ್ರೆ ಮ್ಯಾಲಿಂದ ಅಷ್ಟೇ ಕೆಂಪು ಆಗ್ಬಿಡ್ತೈತಿ, ಒಳಗೆಲ್ಲ ಹಂಗೆ ಹಸಿ ಇರೋದ್ರಿಂದ ನಿಮ್ಗೆ ಅದು ಗೊತ್ತಾಗಂಗಿಲ್ಲ ಹುರಿದಾವ ಅಂತ ತಿಳ್ಕೊಂತೀರಿ. ಜೋರಿಟ್ಟು ಹುರಿಯೋನು ಏನಾಗ್ತೈತಿ, ಸಣ್ಣನು ಎಲ್ಲ ಹೊತ್ತಿ ಬಿಡ್ತಾವ, ದಪ್ಪನು ಸ್ವಲ್ಪ ಹಸಿ ಉಳಿದು ಬಿಡ್ತಾವು. ಅದಕ್ಕೆ ಫ್ಲೇಮ್ ನಾವು ಮೀಡಿಯಮ್ ಇಟ್ಟು ಹುರಿದ್ವಿ ಅಂದ್ರೆ ಎರಡು ಕರೆಕ್ಟಾಗಿ ಹುರಿತಾವು. ಶೇಂಗಾ ಹುರಿದಾವ ನೋಡ್ರಿ, ಈ ಥರ ಆಗ್ಬೇಕು. ಭಾಳ ಹೊತ್ತು ಹಂಗೆ ಹುರಿಬಾರ್ದು, ಚಟ್ನಿ ಎಲ್ಲ ಟೇಸ್ಟ್ ಹೋಗ್ಬಿಡ್ತೈತಿ. ಇಷ್ಟು ಹುರಿದ್ರೆ ಸಾಕು. ಗ್ಯಾಸ್ ಆಫ್ ಮಾಡಿಬಿಡ್ತೀನಂತ. ಈಗ ಇವನ್ನ ನಾನು ಆರಾಕಿಟ್ಬಿಡ್ತೀನಂತ. ಆರಿದ್ಮೇಲೆ ಸಿಪ್ಪಿ ತೆಗೆದು ತಗೋಬೇಕು ನಾವು ಇವನ್ನ. ಬರ್ರಿ ಈಗ ಅಗಸಿ ಹುರಿಯೋನಂತ. ಅರ್ಧ kg ನಾನು ಅಗಸಿ ತಗೊಂಡೇನಿ. ಅಗಸಿ ಅಂದ್ರೆ ಫ್ಲಾಕ್ಸ್ ಸೀಡ್ಸ್. ಅಗಸಿ ಹುರಿಯೋತ್ನಾಗ ಅವು ಸಿಡಿದ ಹೋಗ್ತಾವು. ಅದಕ್ಕೆ ಒಂದು ದೊಡ್ಡ ಪಾತ್ರೆನ ತೊಗೋಬೇಕು. ಇದಕ್ಕೆ ಬುಟ್ಟಿ ತೊಗೋಬೇಕು ದೊಡ್ಡದು. ಅಗಸಿ ನಮ್ಮ ಆರೋಗ್ಯಕ್ಕೆ ಭಾಳ ಒಳ್ಳೆಯದು. ಇದ್ರೊಳಗೆ ಒಮೆಗಾ 3 ಇರ್ತೈತಿ. ಭಾಳ ಹೊತ್ತುವಂಗೆ ಹುರಿಬಾರ್ದು ಅಗಸಿನ, ಅದ್ರೊಳಗಿಂದೆಲ್ಲ ಸತ್ವ ಹೋಗ್ಬಿಡ್ತೈತಿ. ಚಟ್ಪಟ್ ಅನ್ನಕತ್ತು ಅಂದ್ರೆ ಅಷ್ಟು ಹುರಿದು ತೆಗೆದುಬಿಡ್ಬೇಕು. ಅಗಸಿ ಹುರಿಯುವಾಗ ನಾವು ಕೈ ಬಿಡ್ದಂಗೆ ತಿರ್ಗಾಡ್ಕೊಂತ ಇರಬೇಕು. ಕೈ ಬಿಟ್ವಿ ಅಂದ್ರೆ ಹೊತ್ತತಾವ, ಒಂದೇ ಕಡೆ ಹೊತ್ತತಾವ, ಒಂದು ಕಡೆ ಹಂಗೆ ಇರ್ತಾವ. ಅದಕ್ಕೆ ಕಂಟಿನ್ಯೂ ಆಗಿ ನಾವು ಹಿಂಗೆ ತಿರ್ಗಾಡಬೇಕು ಇವನ್ನ. ಈಗ ಅಗಸಿ ಚಟಪಟ ಅನ್ನಕತ್ತು, ಆದರೆ ಇನ್ನೂ ಒಂದು ಸ್ವಲ್ಪ ಎಲ್ಲ ಕಡೆನೂ ಅದು ಹುರಿಬೇಕು. ಅವು ಎಳ್ಳು ಹುರಿದಂಗೆ ಹುರಿತಾವ. ಈಗ ಫ್ಲಾಟ್ ಅದಾವ ಅವು, ಎಲ್ಲನೂ ಹೊಟ್ಟಿ ಉಬ್ತಾವ. ಅವಾಗ ನಾವು ಇದನ್ನು ಗ್ಯಾಸ್ ಆಫ್ ಮಾಡಿಬಿಡ್ಬೇಕು. ಕೈ ಬಿಟ್ಟು ಹುರಿಬಾರ್ದು, ಕಂಟಿನ್ಯೂ ಕೈ ಆಡಿಸ್ಬೇಕು. ಇಲ್ಲಾಂದ್ರೆ ಹಸಿ ಬಿಸಿ ಆಯ್ತಂದ್ರೆ ಟೇಸ್ಟ್ ಚಲೋ ಆಗಂಗಿಲ್ಲ ಅಗಸಿ ಚಟ್ನಿ. ನೋಡ್ರಿ ಅಗಸಿ ಎಷ್ಟು ಚಂದ ಹುರಿತಾವ, ಚಟಪಟ ಅಂತ. ಇದು ಹುರಿವತ್ನಾಗ ಇದ್ರ ಸ್ಮೆಲ್ಲೂ ಭಾಳ ಚಲೋ ಬರ್ತೈತಿ. ಇಡೀ ಮನೆಗೆಲ್ಲ ಹರಡಿ ಬರ್ತೈತೆ ಸ್ಮೆಲ್. ಇವಾಗ ಹುರಿದು ಅಂದ್ರೆ ಸ್ವಲ್ಪ ಚಟಪಟನೂ ಸೌಂಡೂ ಕಡಿಮೆ ಆಗ್ತೈತಿ. ಈಗ ಇವು ಕಂಪ್ಲೀಟಾಗಿ ಹುರಿದು ಈಗ ಗ್ಯಾಸ್ ಆಫ್ ಮಾಡಿಬಿಡ್ತೇನೆ. ನೋಡ್ರಿ ಈ ಥರ ಹುರಿಬೇಕು. ಈಗ ಇವನು ಆರಾಕಿಡ್ತೀನಿ. ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ಒಂದೆರಡು ಕಾಳ ಆರಿಸಿ ತಿಂದು ನೋಡ್ರಿ, ಬಾಯಿ ಸುಡ್ತೈತಿ, ಆರಿಸಿ ತಿನ್ರಿ. ಶೇಂಗಾನು ಅಷ್ಟೇ, ನಿಮ್ಗೆ ಗೊತ್ತಾಗ್ಲಿಲ್ಲ ಅಂದ್ರೆ ತಿಂದು ನೋಡಿ ಹುರಿದಾವ ಇಲ್ಲ ಗೊತ್ತು ಮಾಡ್ಕೊರಿ. ಟ್ರೇದಾಗ ಹಾಕಿಟ್ಟಿದ್ದೆ ನಮ್ಮ ಶೇಂಗಾ ಎಲ್ಲ ಆರ್ಯಾವ. ಈಗ ಇವನ್ನ ಸಿಪ್ಪಿನ ತೆಗೆದುಬಿಡ್ಬೇಕು. ಈ ಥರ ಮಾಡಬೇಕು. ಸಿಪ್ಪಿ ಸಪ್ರೇಟ್ ಮಾಡಿ ತಗೋಬೇಕು. ಇದನ್ನೆಲ್ಲ ಕ್ಲೀನ್ ಮಾಡ್ಕೊಂಡು ಆಮೇಲೆ ಸಿಗ್ತೀನಂತ. ಶೇಂಗಾ ಸಿಪ್ಪಿ ಎಲ್ಲ ತಗೊಂಡೀನಿ. ಈಗ ಇದಕ್ಕೆ ಏನೇನು ಬೇಕಾಗ್ತಾವಂತ ಹೇಳ್ತೀನಿ. ಶೇಂಗಾ ಚಟ್ನಿಗೆ ಬೆಳ್ಳುಳ್ಳಿ ಬೇಕು. ನಾನು ತಗೊಂಡಿದ್ದೆ ಜವಾರಿ ಬೆಳ್ಳುಳ್ಳಿ, ಸ್ವಲ್ಪ ಸಣ್ಣ ಇರ್ತಾವ ಇವು. ಅದಕ್ಕಂತ ನಾನು ಕ್ಲೀನಾಗಿ ಅದನ್ನು ತಕ್ಕೊಳಕ್ ಬರಂಗಿಲ್ಲ ಸಿಪ್ಪಿನ. ಅದಕ್ಕೆ ಈ ಥರ ತಗೊಂಡೀನಿ. 2 ರಿಂದ 3 ಗಡ್ಡಿ ನಾನು ಬೆಳ್ಳುಳ್ಳಿ ತಗೊಂಡೀನಿ. ಹೈಬ್ರಿಡ್ ಆದ್ರೆ ಸ್ವಲ್ಪ ದಪ್ಪ ಇರ್ತಾವ, ಅದನ್ನ ನೀವು ನೋಡ್ಕೊಂಡು ತಗೋರಿ. ಇಷ್ಟ ಬೆಳ್ಳುಳ್ಳಿ ತಗೊಂಡೇನೆ. ಬೆಳ್ಳುಳ್ಳಿ ಎಷ್ಟು ಹಾಕ್ತೀವಲ್ಲ ಟೇಸ್ಟ್ ಬರ್ತೈತಿ ಚಟ್ನಿಗೆ. ಟೇಸ್ಟ್ ನೋಡ್ಕೊಂಡು ಉಪ್ಪು ತಗೋರಿ.
1 ಟೀ ಸ್ಪೂನ್ ಉಪ್ಪು ಹಾಕೋ, 1 ಟೀ ಸ್ಪೂನ್ ಜೀರಿಗೆ ಹಾಕ್ತೀನಿ. ಖಾರ ನೀವು ಎಷ್ಟು ತಿಂತೀರಲ್ಲ ಅದನ್ನು ನೋಡಿ ಹಾಕೋರಿ. ನಾನು ಇದಕ್ಕೆ ಎಷ್ಟು ಬೇಕಲ್ಲ ಒಂದು 4 ಟೇಬಲ್ ಸ್ಪೂನ್ ಅಷ್ಟು ನಾನು ಖಾರ ಹಾಕ್ತೀನಿ. ಇಲ್ಲಿ ನಮ್ಗೆ ಒಂದು ಸ್ವಲ್ಪ ಖಾರ ಜಾಸ್ತಿ ಬೇಕಾಗ್ತೈತಿ. ನಾನು ಮೊದಲೇ ಎಲ್ಲ ಹಾಕ್ಕೊಂಡು ಆಮೇಲೆ ಈ ಶೇಂಗಾನ ಹಾಕ್ತೀನಿ. ಬರ್ರಿ ಇದನ್ನೀಗ ಮಿಕ್ಸಿ ಮಾಡೋಣ ಅಂತ. ಒಳ್ಳಕಲ್ಲು ಇತ್ತಂದ್ರೆ ಒಳ್ಳಕಲ್ಲೊಳಗೆ ಕುಟ್ಕೋಬಹುದು. ಒಳ್ಳಕಲ್ಲೊಳಗೆ ಕುಟ್ಟೋದ್ರಿಂದ ಚಂದಾಗಿ ಎಣ್ಣೆ ಬಿಡ್ತೈತಿ, ಟೇಸ್ಟ್ ಭಾಳ ಆಗ್ತೈತಿ. ಆದರೆ ಈಗೆಲ್ಲ ಅದು ಕುಟ್ಟಕ್ಕ ಆಗೋಂಗಿಲ್ಲ, ಅದಕ್ಕೆ ಮಿಕ್ಸಿ ಒಳಗನ ನಾವು ಮಾಡೋದು. ಶೇಂಗಾ ಚಟ್ನಿ ಮಿಕ್ಸಿ ಮಾಡೋದು ಒಂದು ಟ್ರಿಕ್ಸ್ ಐತಿ. ಆ ಟ್ರಿಕ್ಸ್ ಏನಪ್ಪ ಅಂತಂದ್ರೆ ನಾವು 1 2 3 ಸ್ಪೀಡ್ ಒಳಗೆ ಮಿಕ್ಸಿ ಎಂದು ಮಾಡಬಾರ್ದು ಶೇಂಗಾ ಚಟ್ನಿ. ಯಾಕಂದ್ರೆ ಫುಲ್ ನೈಸ್ ಆಗಿಬಿಡ್ತೈತಿ, ಅದು ಪುಡಿ ಪುಡಿ ಆಗಿಬಿಡ್ತೈತಿ. ಅದಕ್ಕೋಸ್ಕರ ನಾವೇನು ಮಾಡಬೇಕು, ಪಲ್ಸ್ ಒಳಗೆ ಇದನ್ನು ಸ್ಟಾರ್ಟ್ ಮಾಡಬೇಕು, ಆಫ್ ಮಾಡಬೇಕು. ಈ ಥರ ಕಂಟಿನ್ಯೂ ಆಗಿ ನಾವು ಶೇಂಗಾ ಚಟ್ನಿ ಮುಗಿವರೆಗೂ ಇದೇ ಥರನ ಮಾಡಬೇಕು. ಈ ಥರ ಮಾಡೋದ್ರಿಂದನೇ ಅದು ಭಾಳ ಸಣ್ಣಗೆ ನೈಸಾಗಿ ಆಗೋದಿಲ್ಲ. ಶೇಂಗಾ ಚಟ್ನಿ ನಮಗಿಲ್ಲಿ ನೈಸಾಗಿ ಆದ್ರೆ ಟೇಸ್ಟ್ ಬರೋದಿಲ್ಲ. ಅದಕ್ಕೆ ನಾವೇನು ಮಾಡಬೇಕು, ಈ ಥರ ಸ್ವಲ್ಪ ದಪ್ಪ ದಪ್ಪ ಇರಬೇಕು ಅದು ಶೇಂಗಾ ಚಟ್ನಿ, ಅಂದಾಗ ಚಲೋ ಇರ್ತೈತೆ ಅದು. ಇದು ಫಸ್ಟ್ ಟ್ರಿಕ್ಸ್. ಆಮೇಲೆ ಏನು ಮಾಡಬೇಕು, ಇದನ್ನು ಮಿಕ್ಸ್ ಮಾಡ್ಕೊತ ಇರಬೇಕು. ಚೆಕ್ ಮಾಡಬೇಕು, ತೆಗಿಬೇಕು, ಮುಚ್ಚಳನ ಚೆಕ್ ಮಾಡಬೇಕು, ಮತ್ತು ಅದನ್ನು ಈ ಥರ ಮಿಕ್ಸ್ ಮಾಡಬೇಕು. ಇಲ್ಲಾಂದರೆ ಕೆಳಗಿಂದ ಅಷ್ಟು ಸಣ್ಣ ಆಗಿಬಿಡ್ತೈತಿ, ಮ್ಯಾಲಿಂದ ಹಾಗೆ ಇದ್ದು ಬಿಡ್ತೈತಿ. ಈಗೇನು ಮಾಡಬೇಕು, ಇನ್ನೂ ಒಂದು ಸೆಕೆಂಡ್ ಟ್ರಿಕ್ಸ್ ಏನಂತಂದ್ರೆ ಇದಕ್ಕೆ ನಾನು ಆಯಿಲ್ ಹಾಕ್ತೀನಿ. ಈಗ ನಾನು ಆಲಿವ್ ಆಯಿಲ್ ಹಾಕ್ತೀನಿ. ಇದಕ್ಕೆ ನಿಮ್ಮ ಕಡೆ ಯಾವ್ದು ಇರ್ತದಲ್ಲ ಆಯಿಲ್ ಮನೆಯೊಳಗೆ ಅದನ್ನು ನೀವು ಹಾಕ್ಬೋದು. ಆಯಿಲ್ ಹಾಕೋದ್ರಿಂದ ಶೇಂಗಾ ಚಟ್ನಿ ಸ್ಟಿಕ್ಕಿ ಸ್ಟಿಕ್ಕಿ ಆಗಿ ಮೆತ್ತಗೆ ಇರ್ತೈತಿ. ಮೊದಲು ಏನಾಗ್ತಿತ್ತು, ಕೈಲೇ ಕುಟ್ತಿದ್ರು, ಅದು ತಾನಾಗೆ ಆಯಿಲ್ ರಿಲೀಸ್ ಆಗ್ತಿತ್ತು. ಹಾರಿಕಲ್ಲ ಒಳ್ಳೊಳಗೆ ಕುಟ್ಟೋದ್ರಿಂದ ಆ ಥರ ಎಣ್ಣೆ ಬಿಡ್ತಿತ್ತು ಅದು. ಈಗ ನಾವು ಮಿಕ್ಸಿ ಒಳಗೆ ಮಾಡ್ತೀವಲ್ಲ, ಎಣ್ಣಿನ ಬಿಡಂಗಿಲ್ಲ. ಈಗಿಂದ ಶೇಂಗಾ ಒಳಗೆ ಎಣ್ಣಿನ ಪ್ರಮಾಣನ ಕಡಿಮೆ ಇರ್ತೈತಿ. ಎಲ್ಲ ಹೈಬ್ರಿಡ್ ಇರ್ತಾವಲ್ಲ, ಅದಕ್ಕೆ ಜವಾರಿ ಶೇಂಗಾ ಇದ್ದು ಅಂದ್ರೆ ಆಯಿಲ್ ಜಾಸ್ತಿ ಇರ್ತೈತಿ. ಅದಕ್ಕೆ ಈಗ ಇದನ್ನ ಮಿಕ್ಸ್ ಮಾಡಿಬಿಡ್ಬೇಕು. ಮಿಕ್ಸ್ ಮಾಡಿ ಮತ್ತೆ ಗ್ರೈಂಡ್ ಮಾಡಬೇಕು. ರೆಡಿ ಆಯ್ತು ನೋಡ್ರಿ ಈಗ ಶೇಂಗಾ ಚಟ್ನಿ. ಇನ್ನೊಂದು ಸ್ವಲ್ಪ ಮಿಕ್ಸ್ ಮಾಡಿ ಬಿಡ್ತೇನೆ. ಭಾಳ ಆದರೂ 1-2 ರಿಂದ 2 ನಿಮಿಷ ಆಗ್ಬೋದು. ಹಿಂಗೆ ಸ್ವಲ್ಪ ದಪ್ಪ ಇರಬೇಕು, ಭಾಳ ಸಣ್ಣ ಆಗಬಾರ್ದು ಶೇಂಗಾ ಚಟ್ನಿ. ಈಗ ಇದನ್ನು ಒಂದು ಬೌಲಿಗೆ ಹಾಕೋಣಂತ. ಶೇಂಗಾ ಚಟ್ನಿ ಅಗಸಿ ಚಟ್ನಿ ನೀವು ಎರಡೂ 1 ತಿಂಗಳ ತನಕ ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು. ಇಲ್ಲಿ ಒಳಗಡೆ ನೋಡ್ರಿ ಎಷ್ಟು ಮುದ್ದೆ ಆಗೈತಿ. ಈ ಥರ ಮುದ್ದೆ ಆಗ್ಬೇಕು ಅಂದ್ರೆ ಶೇಂಗಾ ಚಟ್ನಿ ಟೇಸ್ಟ್ ಆಗ್ತೈತಿ, ರುಚಿ ಆಗ್ತೈತಿ. ಭಾಳ ಉದುರು ಇದ್ರೆ ಟೇಸ್ಟ್ ಬರಂಗಿಲ್ಲ. ಈ ಥರ ಬರ್ಬೇಕು ಶೇಂಗಾ ಚಟ್ನಿ. ಬೇಕಂದ್ರೆ ಇದ್ರೊಳಗೆ ಕರಿಬೇವನ್ನು ಹಾಕೋಬಹುದು, ಆದರೆ ನಾನು ಹಾಕಿಲ್ಲ. ಈಗ ಒಂದೊಂದು ಸತಿ ಹಾಕಿರ್ತೀನಿ, ಒಂದೊಂದು ಸತಿ ಇಲ್ಲ. ಈ ಥರ ಆಗ್ಬೇಕಾ. ಈಗ ಅಗಸಿ ಚಟ್ನಿ ಮಾಡೋಣಂತ. ಅಗಸಿ ಚಟ್ನಿಗೂ ಸೇಮ್ ಎಲ್ಲ ಅದ ಪ್ರೊಸೀಜರ್. 1-2 ರಿಂದ 3 ಗಡ್ಡಿ ಬೆಳ್ಳುಳ್ಳಿ ತೊಗೊಂಡೇನೆ, 1 ಟೀ ಸ್ಪೂನ್ ಜೀರಿಗೆ ತೊಗೊಂಡೇನೆ, 1 ಟೀ ಸ್ಪೂನ್ ಉಪ್ಪು ತೊಗೋತೇನೆ. ಇದು ಸ್ಪೂನ್ ಸಣ್ಣದೈತಿ. ಖಾರನೂ ಅಷ್ಟ 2 ಟೇಬಲ್ ಸ್ಪೂನ್ ಹಾಕ್ತೀನಿ. ಹುರಿದಿಟ್ಟಿರೋ ಅಗಸಿನ ಹಾಕೋಣಂತ. ನಾನು ಅದ ಶೇಂಗಾ ಚಟ್ನಿ ಕುಟ್ಟಿ ಜಾರ್ ಒಳಗನ ಮಾಡತ್ತೀನಿ, ತೊಳಿದ ಏನು ಅವಶ್ಯಕತೆ ಇಲ್ಲ, ನಡಿತೈತಿ ಹಂಗೆ ಮಾಡಿದ್ರೆ. ಈ ಮಿಕ್ಸಿ ಜಾರ ನಮ್ದು ಸಣ್ಣದೈತಿ, ಅದಕ್ಕೆ ಫುಲ್ ಆಗಿಬಿಡ್ತೈತೆ ಅದು. ಈಗ ಇದನ್ನು ಮಿಕ್ಸಿ ಮಾಡೋಣಂತ. ಇದು ಏನು ಶೇಂಗಾ ಚಟ್ನಿ ಥರ ಪಲ್ಸ್ ಒಳಗೇನು ಮಾಡ್ಬೇಕಂತೇನಿಲ್ಲ. ಇದನ್ನು ಫಸ್ಟ್ ಸೆಕೆಂಡ್ ಥರ್ಡ್ ಒಳಗೆ ಮಿಕ್ಸಿ ಮಾಡೋಣಂತ.
ಒಳಗೆ ಏರ್ ಹಿಡಿದಿರ್ತದಲ್ಲ ಅದಕ್ಕೆ ನಾವು ಈ ಥರ ಮಿಕ್ಸ್ ಮಾಡಬೇಕಾಗ್ತೈತಿ. ಇದು ಫುಲ್ ಸಣ್ಣ ಆಗಬೇಕು, ದಪ್ಪ ದಪ್ಪ ಆಗಬಾರ್ದು. ಇದು ಶೇಂಗಾ ಚಟ್ನಿ ಥರ. ಇದು ಒಂದು 2 ನಿಮಿಷ ಆಗ್ತೈತಿ ಮಿಕ್ಸ್ ಮಾಡೋಕೆ. ಈ ಥರ ಇರ್ಬೇಕಿದು. ಇದನ್ನು ಒಂದು ಬೌಲ್ಗೆ ಸರ್ವ್ ಮಾಡ್ಕೊಂಡ್ಬಿಡ್ತೀನಿ. ಸ್ವಲ್ಪ ಉಪ್ಪು ಕಡಿಮೆ ಅನ್ಸಾತೈತಿ, ಇನ್ನೊಂದು ಸ್ವಲ್ಪ ಉಪ್ಪು ಹಾಕ್ತೀನಿ. ಟೇಸ್ಟ್ ನೋಡ್ಬೋದು ನೀವು. ಆಮೇಲೆ ಉಪ್ಪು ಆಗೈತೆ ಇಲ್ಲ ನೋಡಿ ಮತ್ತೊಂದು ಸ್ವಲ್ಪ ಹಾಕಿ ಮತ್ತೆ ಮಿಕ್ಸಿ ಮಾಡ್ಕೊಂಡ್ಬಿಟ್ರೆ ರೆಡಿ ಆಗಿಬಿಡ್ತೈತಿ. ಇನ್ನೊಂದು ಸತಿ ನಾನು ಮಿಕ್ಸಿ ಮಾಡ್ಕೊಂಡ್ಬಿಡ್ತೀನಿ ಉಪ್ಪು ಹಾಕಿ. ಈಗ ನಮ್ಮ ಅಗಸಿ ಚಟ್ನಿ ರೆಡಿ ಆಯಿತು. ಈ ಥರ ಇರ್ತೈತೆ ನೋಡ್ರಿ. ಈ ಚಟ್ನಿ ಒಳಗೂ ಬೇಕಾದ್ರೆ ನೀವು ಕರಿಬೇವನ್ನ ಹಾಕೋಬಹುದು ನೋಡ್ರಿ. ನೀವು ಮಾಡಿ ಒಂದ್ಸಲ ಟೇಸ್ಟ್ ಹೆಂಗಾಗೈತೆ ಅನ್ನೋದು ಕಮೆಂಟ್ ಒಳಗೆ ತಿಳಿಸ್ರಿ. ಶೇಂಗಾ ಚಟ್ನಿ ಅಗಸಿ ಚಟ್ನಿ ಮಾಡೋದು ರೀತಿ ನಿಮಗೆ ಹೆಂಗೆ ಅನಿಸ್ತು ನೀವು ಕಮೆಂಟ್ ಒಳಗೆ ನನಗೆ ತಿಳಿಸ್ರಿ. ನೀವು ಮಾಡಿ ಟೇಸ್ಟ್ ಹೆಂಗೈತೆ ಅನ್ನೋದು ಹೇಳ್ರಿ. ಈ ರೆಸಿಪಿ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಿ. ಈವರೆಗೂ ನನಗೆ ಸಪೋರ್ಟ್ ಮಾಡ್ತಾ ಬಂದಿರೋ ಎಲ್ಲ ವ್ಯೂವರ್ಸಿಗೂ ಧನ್ಯವಾದಗಳು.